ದೇವ್ರು ದೊಡ್ಡವನು, ಎಲ್ಲ ಒಳ್ಳೇದನ್ನೇ ಮಾಡಿದ್ದಾನೆ. ಹಿಂದಿಂದೆಲ್ಲ ನೆನೆಸ್ಕೊಳ್ಳೋದಕ್ಕೆ ಭಯ ಆಗತ್ತೆ. ಫೋನ್ ಮಾಡಿದಾಗಲೆಲ್ಲ ಅದಿತಿ ಹೇಳ್ತಾ ಇದ್ಲು ನೀನು ಗುಣವಾಗಿದೆಯಾ ಅಂತ. ಆದರೆ ನೀನು ಇಷ್ಟು ಚೆನ್ನಾಗಿ ಗುಣವಾಗಿದೆಯಾ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಅಪ್ಪ, ಎಲ್ಲ ಅಮ್ಮನ ಪ್ರೀತಿ ಆಶೀರ್ವಾದದಿಂದಾನೆ. ಮಾತಾಡ್ತಾನೆ ಸದ್ಯದಲ್ಲೇ ಮತ್ತೆ ಇವನಿಗೊಂದು ಗತಿ ಕಾಣಿಸ್ತೀನಿ. ನೀವು ಗುಣಪಡಿಸಿದ್ದು ಈ ಮನೆ ಮಗನ ಆರೋಗ್ಯ ಒಂದೇ ಅಲ್ಲ, ನನ್ನ ಮಗಳು ಬಾಳನ್ನು ಕೂಡ. ತುಂಬ ಥ್ಯಾಂಕ್ಸ್. ನಾನೇನು ಮಾಡಿದೆ ಅಣ್ಣ? ತಾಯಿ ಮಕ್ಕಳ ಆರೈಕೆ ಮಾಡೋದು ದೊಡ್ಡ ವಿಷಯನಾ? ಆದರೂ ವೈಜಯಂತಿಯವರೇ, ನೀವು ವೇದಾಂತ್, ವಿಕ್ಕಿ, ಧ್ರುವನ ಸ್ವಂತ ಮಕ್ಕಳ ಥರ ಪ್ರೀತಿ ಮಾಡ್ತಿದ್ದೀರಲ್ಲ, ಅದನ್ನು ಮೆಚ್ಕೊಳ್ಳೇಬೇಕು. ಅಮ್ಮ, ನೀವೇ ಪೂಜೆ ಮಾಡಿ. ಹೌದು ಕಣೆ ವೈಜಯಂತಿ, ನೀನೇ ಪೂಜೆ ಮಾಡಪ್ಪ. ಹೋಗಪ್ಪ, ಬನ್ನಿ ನೋಡಿ. ಜೈ ಸುವಾಸಿನಿ, ವಿಜಯದಶಮಿ ಮುಗ್ದಿರ್ಬೋದು, ಮುಂದೆ ಬರೋ ನರಕ ಚತುಷ್ಟಯಷ್ಟರಲ್ಲಿ ನೀನು ನರಕ ನೋಡ್ತೀಯ. ಕಾಯಿ ಹೊಡ್ಕೊಂಡು ಬರ್ತೀಯ? मेदिनी विश्वविनोदिनी नन्दनुदे गिरिवरविन्द्य शिरोदिनि वासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय हे महिषासुरमर्दिनि रम्यकपर्दिनि शैलसुते सुरवरवर्षिणि दुर्धरदर्शिनि दुर्मुखवर्षिणि हर्षरते त्रिभुवनपोषिणि शङ्करतोषिणि किल्बिषमोषिणि घोषरते तनुजनिरोषिणि दिदिसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते। ದೇವ್ರೆ, ಆದಷ್ಟು ಬೇಗ ವೇದಾಂತ್ ತಂದೆ ತಾಯಿ ಸಿಗೋ ಹಾಗೆ ಮಾಡಪ್ಪ. ದೇವ್ರೆ, ಮೊದಲು ನನಗೆ ಈ ವೈದೇಹಿ ಕಾಟ ತಪ್ಪಿಸು. ಈ ಮನೆಯಲ್ಲಿ ಮೊದಲಿನ ಥರ ನಾನೇ ರಾಣಿಯಾಗಿ ಮೆರಿಬೇಕು. ಆದಷ್ಟು ಬೇಗ ನನ್ನ ಗಂಡ ಸೂರಿ ಸಿಗಲಿ. ತಾಯಿ ಚಾಮುಂಡೇಶ್ವರಿ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯಾಗಿ
ಈ ಮನೆಯಲ್ಲಿ ನೆಲೆಸೋ ಹಾಗೆ ಮಾಡು. ಲೋಕ ಸಮಸ್ತ ಸುಖಿನೋ ಭವಂತು. ಒಂದು ನಿಮಿಷ ಮದರ್ ಇಂಡಿಯಾ. ಧ್ರುವ, ಒಂದಲ್ಲ ಒಂದು ದಿವಸ ನಿಮ್ಮ ನಾಟಕದ ಪರದೆ ಬೀಳಲೇಬೇಕು. ಅದು ಸದ್ಯದಲ್ಲೇ ಬೀಳುತ್ತೆ. ಆವಾಗ ನಿಮಗಿದೆ ಮಾರಿ ಹಬ್ಬ. ನಮ್ಮಮ್ಮನ ವಿಚಾರಕ್ಕೆ ಬಂದರೆ ನಾನಂತೂ ಸುಮ್ಮನೆ ಇರಲ್ಲ. ಮೈ ಗಾಡ್, ಕನ್ಸ. ಈ ಧ್ರುವ ನಿಜವಾಗ್ಲೂ ಬಂದು ನನ್ನ ಕತ್ತಿ ಸಿಕ್ಕಾಗಾಯ್ತಲ್ಲ. ಧ್ರುವ ಇಲ್ಲೇ ಇದ್ದಾನಲ್ಲ, ಹಾಗಾದ್ರೆ ನನ್ನ ಕತ್ತಿಸ್ಕಿದ್ ಯಾರು? ನನ್ನ ಕನ್ಸ? ಖಂಡಿತ ಸಾಧ್ಯ ಇಲ್ಲ. ಕನ್ಸಾಗಿದ್ರೆ ನನ್ನ ಕತ್ತಿ ಯಾಕೆ ಇಷ್ಟೊಂದು ನೋವಾಗ್ತಾ ಇತ್ತು? ಇಲ್ಲ, ಇದು ನನ್ನ ಭ್ರಮೆ ಕೂಡ ಅಲ್ಲ, ಖಂಡಿತ ಅಲ್ಲ. ಈ ಧ್ರುವನೇ ನನ್ನ ಜೊತೆ ಆಟ ಆಡ್ತಾ ಇದ್ದಾನೆ. ನನ್ನನ್ನೇ ಎದುರಾಕೊಳ್ಳೋಷ್ಟು ಧೈರ್ಯ ಬಂದಿದ್ಯಾ ಇವನಿಗೆ? ಮಾಡು, ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಇದು ಬರೀ ಸ್ಯಾಂಪಲ್ ಅಷ್ಟೇ. ಮುಂದೆ ಐತೆ ಮಾರಿ ಹಬ್ಬ. ನನ್ನೆಲ್ಲ ನೋವು ಉತ್ತರ ಕೊಡ್ತೀನಿ. ಉತ್ತರ ಹೇಗಿರುತ್ತೆ ಅಂದರೆ ಸ್ವರ್ಗ ನರಕ ಎರಡು ಕಣ್ಣಿಂದ ರಪ್ಪ ಅಂತ ಪಾಸಾಗಬೇಕು. ಧ್ರುವ, ತಗೋ ಕಷಾಯ ಕುಡಿ. ತುಂಬ ಸ್ವೀಟ್ ಇದೆ ಅಲ್ಲ? ಹಲೋ Ma'am, we are calling from IIT Delhi. I've called you regarding your admission. Can you please let me know when you can come? I'm not interested. ಅದಿತಿ, ಯಾರದು? ಕ್ರೆಡಿಟ್ ಕಾರ್ಡ್ನವರು ಧ್ರುವ. ಸುಳ್ಳು. IIT ಡೆಲ್ಲಿಂದ ಅಲ್ವಾ? ನಿಂಗೆ ಹೇಗೆ ಗೊತ್ತಾಯ್ತು?
ನೀನು ಕಷಾಯ ಮಾಡ್ಕೊಂತ ಅಡುಗೆ ಮನೆಗೆ ಹೋದಲ್ಲ, ಆಗಲೇ ಕಾಲ್ ಬಂತು. ನಾನೇ 5 ನಿಮಿಷ ಬಿಟ್ಟು ಮಾಡಿ ಅಂತ ಹೇಳಿದೆ. ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ 1 ಇಯರ್ ಡಿಪ್ಲೊಮಾ ಕೋರ್ಸ್ ಮಾಡಬೇಕು ಅಂತ ಆಸೆ ಇದೆ ಅಲ್ವಾ? ಆಸೆ ಏನೋ ಇದೆ ಧ್ರುವ, ಆದರೆ ಈಗ ಬೇಡ ಅನಿಸ್ತಿದೆ. ಯಾಕೆ? ಅದಿರೋದು ಡೆಲ್ಲಿಲಿ ಧ್ರುವ, ಅಲ್ಲಿ 1 ವರ್ಷ ಇರಬೇಕಂತೆ. ಅದು ಅಲ್ಲದೆ 1 ವರ್ಷ ನೀನು ಬಿಟ್ಟು ಹೇಗಿರಲಿ, ನೀನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ಕೋತೀಯಾ? ಅದಿತಿ, ನನ್ನ ಬಗ್ಗೆ ಯೋಚನೆ ಮಾಡಬೇಡ. ನನಗೇನು ಆಗಲ್ಲ. ನನ್ನ ನೋಡ್ಲಿಕ್ಕೆ ಅಮ್ಮ ಇದ್ದಾರೆ, ಅಮೂಲ್ಯ ಇದ್ದಾರೆ. ನೀನು ಹೋಗಿ ಆರಾಮಾಗಿ ಕೋರ್ಸ್ ಮುಗಿಸ್ಕೊಂಡು ಬಾ. ಬೇಡ ಧ್ರುವ, ಗಂಡ ಈಗ ತಾನೇ ಹುಷಾರಾಗ್ತಿದ್ದಾನೆ. ಈ ಟೈಮಲ್ಲಿ ಇವಳು ಡೆಲ್ಲಿಗೆ ಹೋಗ್ತಿದ್ದಾಳಲ್ಲ ಅಂತ 4 ಜನ 4 ಥರ ಮಾತಾಡ್ತಾರಷ್ಟೇ. ಅದಿತಿ, ಆಡೋರ ಬೈನ ಮುಚ್ಚಕ್ಕಾಗತ್ತಾ? ಏ ಅದಿತಿ, ನೀನು ರೌಡಿ ಬೇಬಿ ತಂಗಿ, ನೀನು ಯಾವಾಗಿಂದ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ? ನಾನು ಸುಮ್ಮನೆ ಬಾಯಿ ಮತ್ತೆ ಹೇಳ್ತಿಲ್ಲ, ಸಂತೋಷವಾಗಿ ಹೇಳ್ತಾ ಇರೋದು. ನೀನು ಡೆಲ್ಲಿಗೆ ಹೋಗಿ ಓದಬೇಕು ಅಂತ ನನಗೂ ಆಸೆ ಇದೆ. ನಾನು ಅರ್ಥ ಮಾಡ್ಕೊಂಡಿರೋದಕ್ಕೆ ಥ್ಯಾಂಕ್ಸ್ ಧ್ರುವ. ನಾನು ಹೋಗ್ತೀನಿ, ನನ್ನ ಕನಸನ್ನು ನನಸು ಮಾಡ್ಕೊಳ್ತೀನಿ. ಸರಿ, ಮೊದಲು ಅವ್ರಿಗೆ ಕಾಲ್ ಮಾಡಿ ಅಡ್ಮಿಷನ್ ಪ್ರೊಸೆಸ್ ಮಾಡು. ಧ್ರುವ, ಅಪ್ಪ ಅಮ್ಮ ಒಪ್ಕೊಳ್ತಾರಾ? ಆ ಜವಾಬ್ದಾರಿ ನಂದು. ಥ್ಯಾಂಕ್ಸ್. ಅಮ್ಮ ಅಪ್ಪ ಬನ್ನಿ. ಆ್ಯಕ್ಚುಲಿ ನಾನು ನಿಮ್ಮ ಹತ್ರ ಬಂದು ಮಾತಾಡಬೇಕು ಅಂದ್ಕೊಂಡಿದ್ದೆ, ಅಷ್ಟರಲ್ಲಿ ನೀವೇ ಬಂದ್ರಿ. ಏನು ವಿಷಯ ರಾಜ? ಅಮ್ಮ, ಅದು ಅದಿತಿ ವಿಷಯ ಮಾತಾಡಬೇಕಿತ್ತು. ಹೇಳಪ್ಪ. ಅದಿತಿಗೆ IIT ಡೆಲ್ಲಿ ಅಡ್ಮಿಷನ್ ಆಗಿದೆ. ಅವಳು 1 ಇಯರ್ ಕೋರ್ಸ್ಗೆ ಅಂತ ಡೆಲ್ಲಿಗೆ ಹೋಗ್ಬೇಕಾಗತ್ತೆ. ಆದರೆ ಅವಳು ನಿಮ್ಮನ್ನು ಕೇಳಿದೆ ಹೇಗೆ ಹೋಗೋದು ಅಂತ ಹೇಳ್ತಿದ್ಲು. ಅದಕ್ಕೆ ಅವಳ ಪರವಾಗಿ ನಾನು ಕೇಳ್ತಾ ಇದ್ದೀನಿ. ನಿನಗೆ ಮನೆ ಕಡೆ ಒಂಚೂರು ಗಮನನೇ ಇಲ್ಲ. ಮಾತಾಡಬೇಡ ನೀನು. ಹಬ್ಬ ಇತ್ತು, ಬರ್ತೀನಿ ಅಂತ ಹೇಳಿ ಕೈ ಕೊಟ್ಟೆ, ಹಬ್ಬಕ್ಕೂ ಬರಲಿಲ್ಲ. ಎಲ್ಲಿದ್ಯಾ ನೀನು? ಹಾಂ, ಡೆಲ್ಲಿಗೆ ಹೋಗ್ತಿದ್ದೀನಿ ಅಂದೆ. ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ಯಾ ವೇದಾಂತ್ ನೀನು? ಏನು ಅಂತ ಒಪ್ಕೊ. ವೇದಾಂತ್ ಪ್ಲೀಸ್ ಗಾಬರಿ ಪಡಿಸ್ಬೇಡ ನೀನು. ರಾಜಣ್ಣ ಹುಷಾರಾಗಿದ್ದಾರೆ, ಮೊದಲಿನ ಥರ ಆಗಿದ್ದಾರೆ, ಓಡಾಡ್ತಿದ್ದಾರೆ. ಅವ್ರನ್ನ ನೋಡೋಕ್ಕಾದ್ರೂ ಬರಬೇಕು ತಾನೆ ನೀನು? ನೀನು ರೀಸನ್ಸ್ ಕೊಡಬೇಡ ವೇದಾಂತ್. ನೀನು ಬರ್ತೀನಿ ಅಂತ ಹೇಳ್ದವನು ಬರಬೇಕಿತ್ತು. ಅಮ್ಮ, ಯಾಕೆ ಹೀಗೆ ಕೂಗಾಡ್ತಿದ್ಯಾ? ನೀನು ವೇದಾಂತ ಅವ್ರ ಜೊತೆ ಜಗಳ ಮಾಡ್ತಿರೋದು ಇಡೀ ಮನೆಗೆ ಕೇಳಿಸಿದೆ ಗೊತ್ತಾ? ಜೂನಿಯರ್ ಮಲಗಿದ್ದವನು ಎದ್ದಿದ್ದಾನೆ, ತಿರ್ಗಾ ವಾಪಸ್ ಮಲಗಿಸೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಈ ನಿಮಿಷ ಇರಕ್ಕ. ವೇದಾಂತ್, ನನಗೆ ಅವೆಲ್ಲ ಗೊತ್ತಿಲ್ಲ. ನೀನು ಮನೆಗೆ ಬರಬೇಕಂದ್ರೆ ಬರಬೇಕಷ್ಟೇ. ನಿನ್ನ ಅವಶ್ಯಕತೆ ಈ ಮನೆಗೆ ತುಂಬ ಅಂದರೆ ತುಂಬ ಇದೆ. ನೀನು ಹೆಂಗೆ ಹೋಗಿ ಡೆಲ್ಲಿಲಿ ಕೂತ್ಕೊಂಡ್ಬಿಡ್ತೀಯಾ? ಹಾಂ, ಹಲೋ ವೇದಾಂತ್. ಹಲೋ ಹಲೋ ಹಲೋ. ಈ ನೆಟ್ವರ್ಕ್ ಬೇರೆ ಆನ್ ಮಾಡ್ದೆ ಬಿಡಲ್ಲ. ಈ ಅಮ್ಮು, ಒಳ್ಳೆ ಬೀದಿಯಲ್ಲಿ ಜಗಳ ಆಡೋ ಹೆಂಗಸ ಥರ ಜಗಳ ಆಡ್ತಿದ್ಯಲ್ಲ. ಅಕ್ಕ, ಈ ವೇದಾಂತ್ ಮಾಡ್ತಿರೋದನ್ನ ನೆನ್ಸ್ಕೊಂಡ್ರೆ ಅವ್ನು ಜುಟ್ಟಿಟ್ಕೊಂಡು ದರ ಅಂತ ಹಿಡ್ಕೊಂಡ್ಬಂದು ಜಗಳ ಆಡಬೇಕು ಅನಿಸ್ತಾ ಇದೆ. ಹಲೋ ಹಲೋ, ಕೇಳಿಸ್ತಿದ್ಯಾ? ವೇದಾಂತ್, ಬೆಳಿಗ್ಗೆನೂ ಕಾಲ್ ಮಾಡಿದ್ದೆ ನಿನಗೆ, ಬೆಳಿಗ್ಗೆನೂ ಕರೆಕ್ಟಾಗಿ ಮಾತಾಡಲಿಲ್ಲ. ಟೈಮ್ ಸೆನ್ಸ್ ಇದೆಯಾ ನಿನಗೆ? ಹಲೋ ಹಲೋ. ಅಮ್ಮು ಬಿಡೇ ಪಾಪ, ಭಾವ ಏನೋ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಸುಮ್ಮನಿರಕ್ಕ, ನಿಂಗೆ ಇವೆಲ್ಲ ಗೊತ್ತಾಗಲ್ಲ. ಹಲೋ ಹಲೋ, ಕೇಳಿಸ್ತಿದ್ಯಾ? ತೊರಕ್ತಾರೆ ಇಲ್ಲ. ಹಲೋ ಕೇಳಿಸ್ತಿದ್ಯಾ? ಹಲೋ
ಒಂದು ನಿಮಿಷ ಮಾಡ್ತೀನಿ. ನೋಡಿ, ನಾನು ಯಾರು ಏನು ಈ ಕಾಗದ ಇಲ್ಲಿಗೆ ಹೇಗೆ ಬಂತು ಅನ್ನೋದು ಬಿಟ್ಟು ದಯವಿಟ್ಟು ನಿಮ್ಮ ತಂದೆ ಎಲ್ಲಿದ್ದಾರೆ ಅಂತ ಸುಹಾಸಿನಿಗೆ ಗೊತ್ತಿದೆ, ಅವರನ್ನು ಕೇಳಿ. ಅಕ್ಕ, ಇದು ವೇದಾಂತಕ್ಕೆ ಬಂದಿರೋ ಲೆಟರ್. ಅಕ್ಕ, ಏನೇ ಇದು? ಈ ಕಾಗದ ಇಲ್ಲಿಗೆ ಹೇಗೆ ಬಂತು? ಅದು ನನಗೆ ಹೇಗೆ ಗೊತ್ತಿರುತ್ತೆ ಅಮ್ಮು? ಅಲ್ಲ, ಸುಹಾಸಿನಿ ಅತ್ತೆಗೆ ನಮ್ಮ ಮಾವ ಎಲ್ಲಿದ್ದಾರೆ ಅನ್ನೋ ವಿಷಯ ಗೊತ್ತಿರೋದಕ್ಕೆ ಹೇಗೆ ಸಾಧ್ಯ? ಅವ್ರಿಗೆ ಗೊತ್ತಿದ್ರೆ ನಮ್ಮ ಹತ್ರ ಬಂದು ಹೇಳ್ತಿದ್ರು ಅಲ್ವಾ? ಯಾಕೆ ನಮ್ಮಿಂದ ಮುಚ್ಚಿಡ್ತಾರೆ ಹೇಳು? ಹಾಗಿದ್ರೆ ಯಾಕೆ ಯಾರೋ ಇದನ್ನು ಬರ್ದು ಇಲ್ಲಿಟ್ಟಿರ್ತಾರೆ? ಏನೋ ವಿಚಾರ ಇದ್ದೇ ಇರುತ್ತಲ್ವಾ? ಈಗ ಏನು ಮಾಡೋದು? ಯಾವುದಕ್ಕೂ ಒಂದ್ಸತಿ ಸುಹಾಸಿನಿ ಅತ್ತೆನ ಕೇಳಿ ನೋಡೋಣ. ಪಾಪ ಕಣೆ ಅಮ್ಮು, ಯಾರೋ ಬರ್ದಿರೋ ಚೀಟಿನ ಇಟ್ಕೊಂಡು ಅವ್ರನ್ನ ಹೋಗಿ ಪ್ರಶ್ನೆ ಮಾಡೋದಕ್ಕಾಗತ್ತಾ? ಅವ್ರಿಗೆ ಬೇಜಾರಾಗಲ್ವಾ? ಅಕ್ಕ, ಅವ್ರು ಕರೆಕ್ಟಾಗಿದ್ರೆ ಅವ್ರಿಗೆ ಯಾಕೆ ಬೇಜಾರಾಗುತ್ತೆ ಹೇಳು? ನಮ್ಮ ಟೈಮ್ ಬೇರೆ ಸರಿ ಇಲ್ಲ ಅಕ್ಕ. ಇಂಥ ಸಣ್ಣ ಸಣ್ಣ ಕ್ಲೂ ನಾವು ಬಿಡೋದಕ್ಕಾಗಲ್ಲ. ಅದೇನಾಗುತ್ತೋ ಆಗಲಿ, ಸುಹಾಸಿನಿ ಅತ್ತೆನ ಒಂದು ಮಾತು ಕೇಳೇ ಬಿಡೋಣ ಬಾ. ಸರಿ, ನೀನಿದೆಯಾ ಅಂತ ನಾನು ನಿನ್ನ ಜೊತೆ ಬರ್ತಾ ಇದ್ದೀನಿ. ನೀನೇ ನನಗೆ ಧೈರ್ಯ ಕಣೆ. ದಂಡಕ್ಕೆ ಹೆದರಲಿಲ್ಲ, ದಾಳಿಗೆ ಹೆದರಲಿಲ್ಲ, ಇನ್ನು ಈ ಸುಹಾಸಿನಿ ಅತ್ತೆಗೆ ಹೆದರ್ತೇನಾ? ಬಾ ಅಕ್ಕ, ಅದೇನು ಅಂತ ವಿಚಾರಿಸೇ ಬಿಡೋಣ. ಇವತ್ತು ಅಮೂಲ್ಯನ ಪ್ರಶ್ನೆಗೆ ಸುಹಾಸಿನಿ ಉತ್ತರ ಕೊಡಲೇಬೇಕು. ಅವಳಿಗೆ ಸತ್ಯ ತಲೆ ಮೇಲೆ ಹೊಡೆದಾಗೆ ಸುಳ್ಳು ಹೇಳಿ ಹೇಳಿ ಅಭ್ಯಾಸ ಆಗೋಗಿದೆ. ಆದರೆ ಅಮೂಲ್ಯನ ಹತ್ರ ಆಟ ಆಡೋಕ್ಕಾಗಲ್ಲ. ಸೂರ್ಯ ಅವರು ಎಲ್ಲಿದ್ದಾರೆ ಅಂತ ಇವತ್ತು ಅವಳು ಬಾಯಿ ಬಿಡ್ತಾಳೆ. ಅದಿತಿ, ಈ ಸಮಯದಲ್ಲಿ ಯಾಕಮ್ಮ ಇಂಥ ನಿರ್ಧಾರ ತಗೊಂಡೆ? ನಮ್ಮ ರಾಜ ಈಗ ತಾನೇ ಹುಷಾರಾಗಿದ್ದಾನೆ. ಅವನನ್ನು ನೀನು ಚೆನ್ನಾಗಿ ನೋಡ್ಕೋಬೇಕು. ನೀನು ಈಗ ಡೆಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಸರಿನಾ? ಹೌದಮ್ಮ, ಈ ಟೈಮ್ನಲ್ಲಿ ರಾಜಂಗೆ ನಿನ್ನ ಅವಶ್ಯಕತೆ ತುಂಬ ಇದೆ. ಗಂಡನಿಗೆ ಹೆಂಡತಿ ಸಹಾಯ ಮಾಡೋದು ಪ್ರಥಮ ಕರ್ತವ್ಯ ಕಣೆ. ಯಾಕಮ್ಮ, ಎಂತಿಗೆ ಸಹಾಯ ಮಾಡೋದು ಗಂಡನ ಕರ್ತವ್ಯ ಅಲ್ವಾ? ಅಪ್ಪ ನಿಮಗೆ ಮನೆ ಕೆಲಸದಲ್ಲ ಸಹಾಯ ಮಾಡೋದಿಲ್ವಾ? ನೀವಿಬ್ರು ಒಬ್ರಿಗೊಬ್ರು ಸಹಾಯ ಮಾಡಿನೇ ಅಲ್ವಾ ಮನೇನ ನಡೆಸ್ತಿರೋದು? ನಾನು ನೋಡಿದ ಬೆಸ್ಟ್ ಕಪಲ್ಸ್ ನೀವೇ. ಗಂಡ ಎಂತಿ ಅಂದರೆ ನಿಮ್ಮ ಥರ ಇರಬೇಕು ಅಂತ ನಾನು ನಿಮ್ಮ ನೋಡಿ ಕಲ್ತಿದ್ದು. ನೀವು ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ತೀರ ಅಂತ ಅಂದ್ಕೊಂಡಿದ್ದೀನಿ. ಅದು ಹಾಗಲ್ಲ ರಾಜ. ಅದಿತಿ ಓದೋದು ಬೇಡ ಅಂತ ನಾ ಹೇಳ್ತಾ ಇಲ್ಲ. ಆದರೆ ಅಷ್ಟು ದೂರ ಇರೋ ಡೆಲ್ಲಿಗೆ ಹೋಗೋದು ಇಂಥ ಸಮಯದಲ್ಲಿ ಸರಿ ಇಲ್ಲ ಅಂತ ಹೇಳ್ತಿದ್ದೀನಿ. ಯಾಕೆಂದರೆ ನಿನ್ನನ್ನು ನೋಡ್ಕೋಬೇಕಲ್ವಾ? ಅಮ್ಮ, ನನ್ನ ಬಗ್ಗೆ ಯೋಚನೆ ಮಾಡಬೇಡಿ, ಹಾಗೆ ಅದಿತಿ ಬಗ್ಗೆನೂ ಯೋಚನೆ ಮಾಡಬೇಡಿ. ಡೆಲ್ಲಿಲಿ ನಮ್ಮದೇ ಒಂದು ಕಂಪ್ನಿ ಗೆಸ್ಟ್ ಹೌಸ್ ಇದೆ. ಸೊ ಅವಳು ಅಲ್ಲೇ ಉಳ್ಕೋತಾಳೆ, ಹಾಗೆ ಓದ್ತಾಳೆ. ಅವಳಿಗೆ ಅಂತ ನಾನು ಒಂದು ಕಾರು ಡ್ರೈವರ್ನ ಅರೇಂಜ್ ಮಾಡ್ತೀನಿ. ಅವಳು ಸೇಫ್ ಆಗಿರ್ತಾಳೆ. ಅಲ್ಲಪ್ಪ ರಾಜ, ಮದುವೆ ಆದಾಗಲಿಂದ ನೀವಿಬ್ಬರು ಒಟ್ಟಿಗೆ ಸಂತೋಷವಾಗಿರೋದಕ್ಕಾಗಲೇ ಇಲ್ಲ. ಎಷ್ಟೋ ಅಡೆತಡೆಗಳ ನಡುವೆ ಇವಾಗ ಒಂದು ಒಳ್ಳೆ ಕಾಲ ಬಂದಿದೆ. ಈಗಲಾದರೂ ನೀವಿಬ್ಬರು ನೆಮ್ಮದಿಯಿಂದ ಒಟ್ಟಿಗೆ ಇರ್ಬೋದಲ್ವಾ? ಅಪ್ಪ, ಇನ್ನು ಮುಂದೆ ಈ ಮನೇಲಿ ಎಲ್ಲ ಸಂತೋಷ ದಿನಗಳೇ. ಅವಳು ವಾಪಸ್ ಬಂದಮೇಲೆ ನಾವಿಬ್ಬರು ಜೀವನ ಪೂರ್ತಿ ಆರಾಮಾಗಿರ್ತೀವಿ. ಆದರೂ 1 ವರ್ಷ ಅಂದರೆ ಅಮ್ಮ, ಅದಿತಿ ಇವತ್ತಿನವ್ರಿಗೆ ಏನೂ ಕೇಳಿಲ್ಲ, ನಾನು ಕೂಡ ಅವಳಿಗೆ ಏನೂ ಕೊಟ್ಟಿಲ್ಲ. ನಾನಿವತ್ತಲ್ಲಿ ಇದ್ದೀನಿ ಅಂದರೆ ಅದಕ್ಕೆ ಅವಳೇ ಕಾರಣ. ಅಮ್ಮ, ಪ್ಲೀಸ್ ಅವಾಗ ಹೋಗೋಕ್ಕೆ ಅವಕಾಶ ಮಾಡಿಕೊಡಿ. ಸರಿನಪ್ಪ, ನಿಮ್ಮಿಷ್ಟ. ಅಮ್ಮ